ಮಠಮಾನ್ಯಗಳು ಮತ್ತು ಮಠಾಧೀಶರುಗಳ ಗಟ್ಟಿ ನಿಲುವಿನಿಂದಾಗಿ ದೇಶದಲ್ಲಿಂದು ಧರ್ಮ ಉಳಿದಿದೆ ಎಂದು ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ ಹೇಳಿದರು. ಕಡೂರು ತಾಲೂಕಿನ ಹುಲಿಕೆರೆಯ ದೊಡ್ಡ ಮಠದಲ್ಲಿ ನಡೆದ ಲಿಂಗೈಕ್ಯ ಶ್ರೀ ಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಪುಣ್ಯಸ್ಮರಣಾರಾಧನೆ ಹಾಗೂ ಶ್ರೀ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಪ್ರಥಮ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಫಲಾಹಾರ ಸ್ವಾಮಿ ಮಠದ ಶ್ರೀ ಮುರುಗೇಂದ್ರ ಸ್ವಾಮೀಜಿ ಮಾತನಾಡಿ, ಮಠ ಮಂದಿರಗಳು ಧರ್ಮವನ್ನು ಬೆಳೆಸುವುದರ ಜೊತೆಗೆ ಸಮಾಜದಲ್ಲಿ ಭಾವೈಕ್ಯತೆಯನ್ನು ಮೂಡಿಸಿ ಜನರನ್ನು ಒಗ್ಗೂಡಿಸುವ ಕೆಲಸ ಮಾಡಬೇಕು ಎಂದು ಸಲಹೆ ಮಾಡಿದರು. ಶ್ರೀ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ತಮ್ಮ ಗುರುಗಳ ಅಣತಿ ಮತ್ತು ಅಭಿಲಾಷೆಯಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಶ್ರೀ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಧರ್ಮವನ್ನು ನಾವು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಹಾಗಾಗಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂದು ಕಿವಿಮಾತು ಹೇಳಿದರು. ಇದೇ ವೇಳೆ ಅಂತಾರಾಷ್ಟ್ರೀಯ ಕಲಾವಿದರಾದ ಪಿ. ನಿತ್ಯ ಮತ್ತು ಎಸ್. ಕೃತಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ವರದಿ ಸುಬ್ರಹ್ಮಣ್ಯ ಭಟ್, ಚಿಕ್ಕಮಗಳೂರು. ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ಕೇವಲ ವೀರಶೈವ ಲಿಂಗಾಯತ ಪರಂಪರೆ ಮಾತ್ರ ಅಲ್ಲ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಮಠಾಧೀಶರ ಕಾರ್ಯಕ್ರಮಗಳು ಯಾವುದೇ ಸರ್ಕಾರ ಇರಲಿ, ಸರ್ಕಾರಕ್ಕೆ ಸಮಾನಾಂತರವಾಗಿ ಬಡವರಿಗೆ ವಿದ್ಯಾದಾನ ಮತ್ತು ಅನ್ನದಾನವನ್ನ ಮಾಡೋದೇ ಮೊದಲನೇ ಗುರಿಯಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ನಮ್ಮ ಮಠಾಧಿಪತಿಗಳು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಕ್ಕೆ ಪ್ಯಾರಲಲ್ ಆಗಿ, ಯಾಕೆ ಅಂತ ಹೇಳಿದ್ರೆ ಯಾವ ಮಠದಲ್ಲೂ ಒಂದು ಶಾಲೆ ಇಲ್ಲದೇ ಇಲ್ಲ. ಹುಲಿಕೆರೆ ಮಠದಲ್ಲೂ 2 ಶಾಲೆ ಇದೆ, ಎಳ್ನಾಡು ಮಠದಲ್ಲಿ ಇದೆ. ನಮ್ಮ ಕಳಿತಕ್ಕಂಥ ಬಡವರ ಮನೆ ಮಕ್ಕಳಿಗೆ ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆಯ ದಾಸೋಹನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಇವತ್ತು ಈಗಲೂ ಸಹ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇನ್ನೂ ಧರ್ಮ ಉಳಿದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲದೇ ಇದ್ರೆ ಧರ್ಮ ಉಳಿಲಿಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಜನಕ್ಕೆ ಗೊತ್ತಿದೆ, ನಮ್ಮ ದೇಶದ ಮೇಲೆ ಹಲವಾರು ಜನ ದಾಳಿ ಮಾಡಿದ್ದಾರೆ, ಬ್ರಿಟಿಷರು ನಮ್ಮ ದೇಶವನ್ನ ಆಳಿದ್ದಾರೆ. ಆದಷ್ಟೆಲ್ಲ ಮಾಡಿದ್ರು ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಯಾವುದೇ ಧಾರ್ಮಿಕ ಕಾರ್ಯಗಳು ಎಲ್ಲೂ ಅಡಚಣೆ ಆಗಿಲ್ಲ, ಈಗಲೂ ನಡೀತಾ ಇದ್ದಾವೆ ಅಂತ ಹೇಳೋದಕ್ಕೆ ನಮ್ಮ ಏನು ಮಠಾಧಿಪತಿಗಳಿರ್ಬೋದು, ಧರ್ಮದ ಪ್ರಚಾರಕರಿರ್ಬೋದು, ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಿರೋದ್ರಿಂದ ಈ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಧಾರ್ಮಿಕತೆ ಉಳಿದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈಜಿಪ್ಟ್ ದೇಶ ನಾವು ತಲೆ ಒಳಗೆ ಇಟ್ಕೊಂಡ್ವಿ ಅಂತ ಹೇಳ್ತಾ, ಹಾಗೆ ಇವತ್ತು ಮಠ ಮಂದಿರಗಳು ಪೂಜೆ ಪುರಸ್ಕಾರ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಸಮಾಜ ಅಶಾಂತಿಯನ್ನ ಒಂದೊಂದು ಬಾರಿ ನೋಡಿದ್ವಿ ನಾವು. ಹಾಗಾಗಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಕಂದಕವನ್ನು ಏರ್ಪಾಡದಂತ ಸಂದರ್ಭದಲ್ಲಿ ನಾವು ಪೂಜೆ ಪುರಸ್ಕಾರ ಅಷ್ಟಕ್ಕೆ ಸೀಮಿತ ಆಗದಲೇ ಈ ಸಮಾಜದಲ್ಲಿ ಕಂದಕ ಏರ್ಪಾಡದಂತ ಸಂದರ್ಭದಲ್ಲಿ ಮಠ ಮಂದಿರಗಳು ಅದರ ವಿರುದ್ಧವಾಗಿ ಯಾರಿವತ್ತು ಈ ಕಂದಕವನ್ನು ಏರ್ಪಾಡು ಮಾಡಿರ್ತಾರೆ ಅದ್ರ ವಿರುದ್ಧವಾಗಿ ಧ್ವನಿ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ನಾವು ಯಾರು ಪೀಠ ತ್ಯಾಗ ಮಾಡಲ್ಲ, ನಾವು ಧ್ವನಿ ಮಾಡದೇ ಇದ್ದು, ಆದ್ರೆ ನಾವು ಆ ಪೀಠದಲ್ಲಿ ಕೂರ್ಬೇಕು ಅಂತಂದ್ರೆ, ನಾವಲ್ಲಿ ನ್ಯಾಯ ಕೊಡಬೇಕು ಅಂತಂದ್ರೆ, ಸಮಾಜದ ಕಡೆ ನಮ್ಮ ಜವಾಬ್ದಾರಿ ಇದ್ದಾಗ ಅಂತ ಸಂದರ್ಭದಲ್ಲಿ ನಾವು ಈ ಸಮಾಜದ ಅಶಾಂತಿ ತಂದುದಾಗ ಅದ್ರ ವಿರುದ್ಧವಾಗಿ ನಾವು ಧ್ವನಿ ಮಾಡಬೇಕಾಗುತ್ತೆ. ಹಾಗೆ ಈ ಪ್ರಪಂಚದಲ್ಲಿ ಮತ್ತು ದೇಶದಲ್ಲಿ ಧರ್ಮ ಮತ್ತು ದೇವರಿಗೆ ಆದಷ್ಟು ದರ್ಶನಗಳು ಮತ್ತೆ ಯಾವುದಕ್ಕೋಸ್ಕರನೂ ಆಗಿಲ್ಲ. ಇದ್ರಲ್ಲಿ ಆದಂತ ಸಾವು ನೋವುಗಳು ಮತ್ತೆ ಬೇರೆ ಯಾವುದಕ್ಕೂ ಆಗಿಲ್ಲ. ಆದ್ರೆ ಧರ್ಮದ ಪಾಲೇನು, ದೇವರ ಪಾಲೇನು ಅಂತೇಳಿ ನಾವು ಚಿಂತನೆ ಮಾಡಬೇಕಾಗಿದೆ. ಸ್ವಾರ್ಥಕ್ಕೋಸ್ಕರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಹೋಗ್ತಾ ಇದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಧ್ವನಿ ಮಾಡಬೇಕು. ಧರ್ಮ ಡಾಕ್ಟರ್ ಆಗ್ಬೇಕು, ರೋಗಿ ಆಗ್ಬಾರ್ದು. ಇವತ್ತು ಕೆಲವೊಂದು ಕಡೆ ನಾವು ರೋಗಿ ಆಗ್ಬಿಟ್ಟಿದೆ ಧರ್ಮ ಅನ್ನೋದು. ಹಾಗಾಗಿ ಆ ಧರ್ಮದ ಕಡೆ, ಧರ್ಮದ ಉಳಿವಿಗೋಸ್ಕರ ನಾವೆಲ್ಲ ಒಟ್ಟಾಗಬೇಕಾಗಿದೆ. ಪೂಜೆ ವ್ಯಾಪಾರ ಆಗ್ಬಾರ್ದು, ಅದು ಪ್ರದರ್ಶನವೂ ಆಗ್ಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಮುದಾಯ ಪೂರೈಸಿಕೊಡ್ಲಿ ಅಂತ ಅವ್ರು ಭಾಳ ಕಾದ್ಕೊಡ್ತೀವಿ. ಯಾಕೆಂದ್ರೆ ಮುಖ್ಯವಾಗಿ ಕೆಲಸ ಇದೆ, ಕಾಲುವಾಗ ಕೆಲಸ ಅವರು ಏನೋ ಯಾವ ರೀತಿ ಮಾಡ್ತಾರೋ ಮಾಡಿ. ಯಾಕೆಂದರೆ ಅದು ಒಂದು ಹೆಸರಾಗಿರುತ್ತೆ ಅದ್ರ ಬಗ್ಗೆ. ಯಾಕೆಂದರೆ ಮನುಷ್ಯನಿಗೆ ಧರ್ಮ ಬಹಳ ಪ್ರಾಮುಖ್ಯತೆ. ಯಾಕೆಂದರೆ ಧರ್ಮ ಇವು ಹಕ್ಕು ಹೊಂದಿ
ಧರ್ಮೋ ರಕ್ಷತೆ ರಕ್ಷಣಾ ತಸ್ಮಾತ್ ಧರ್ಮ ನರ್ತಿನ ಮನೋಧರ್ಮ ಅತೋಭವಂತೆ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮವನ್ನು ನಾವು ಹತ ಮಾಡಿದ್ರೆ ಧರ್ಮ ನಮ್ಮನ್ನು ಹತ ಮಾಡುತ್ತೆ. ಧರ್ಮ ಬಹಳ ಸೂಕ್ಷ್ಮವಾಗಿ ಒಂದು ವಿಚಾರ. ಯಾಕೆಂದರೆ ಇದ್ರ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ನಾನು ಮುಕ್ತಾಯ. ಆರೋಗ್ಯದ ಸ್ಥಿತಿ ತುಂಬಾ ಗಂಭೀರವಾಗಿತ್ತು, ತುಂಬಾ ಚಿಂತಾಜನಕವಾಗಿತ್ತು. ಆಗ ನಿಮಾನ್ಸ್ಗೆ ಅವರನ್ನ ಕರ್ಕೊಂಡೋಗಿ ಆಪರೇಷನ್ ಎಲ್ಲ ಮಾಡಿಸಿದ ಮೇಲೆ ಚೇತರಿಕೆ ಕಾಣಕ್ಕೆ 78ನೇ ವಯಸ್ಸಲ್ಲಿ ಚೇತರಿಕೆ ಕಾಣೋದು, ಬ್ರೈನ್ ಅಲ್ಲಿ ಬ್ಲಡ್ ಹಳ್ಳಿಗಳಿಗೆಲ್ಲ ಪತ್ರಿಕೆ ಕೊಡ್ತಾರೆ. ಅಷ್ಟು ಓಡಾಟ, ಅವರು ರೆಸ್ಟ್ ಆಗಿದ್ರೆ ಅವ್ರಿಗೆ ಹುಷಾರಿಲ್ಲ. ಯಾವತ್ತೂ ಓಡಾಡ್ತಾನೆ ಇರಬೇಕು, ಇರೋವರೆಗೂ ಓಡಾಡ್ತಾನೆ ಇರಬೇಕು. ನಾನು ಯಾವತ್ತೂ ಕೇಳ್ಕೊಳ್ಳೋದು ಒಂದೇ, ನನ್ನ ಆಯಸ್ಸಲ್ಲಿ ಸ್ವಲ್ಪ ಗ್ರಹಣ ಅದು ಕಣ್ಮುಖರಿಗೆ ದಯಪಾಲಿಸಿ ಅಂತ ಅದನ್ನ ಹೇಳ್ತಾ ನನ್ನೆರಡು ಮಾತುಗಳನ್ನು ಆಡಲು ತಮ್ಮಿಂದ ನಮ್ಮ ಪಾದಕ್ಕೆ ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ